ಕೊಡಗು ಮೈಸೂರು ಗಡಿ ಭಾಗದಲ್ಲಿ ಮತ್ತೆ ಭೂಕಂಪನ ಆಗಿರುವಂಥದ್ದು. ಇದು ಸ್ಥಳೀಯರ ಆತಂಕವನ್ನು ಜಾಸ್ತಿ ಮಾಡಿದೆ. ಬೆಳಗ್ಗೆ 6:30 2ರಿಂದ 3 ಸೆಕೆಂಡ್ ಭೂಮಿ ನಡುಗಿದಂತಹ ಅನುಭವವಾಗಿದೆ. ಕುಶಾಲನಗರ ತಾಲೂಕಿನ ಮುಳುಸೊಗೆಯಲ್ಲಿ ಘಟನೆ ಆಗಿರುವಂಥದ್ದು. ಬಸವನತ್ತೂರು ಸೇರಿದಂತೆ ಹಲವೆಡೆ ಭಾರೀ ಶಬ್ದ ಕೂಡ ಆಗಿದೆ. ವಿಚಿತ್ರ ಶಬ್ದ ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮೀಣ ಭಾಗದ ಜನರು. ಈ ಕೊಡಗು ಭಾಗದಲ್ಲಂತೂ ಯಾವಾಗ ಭೂಮಿ ಕಂಪಿಸುತ್ತೆ, ಯಾವಾಗ ಗುಡ್ಡ ಕುಸಿಯುತ್ತೆ ಅನ್ನುವಂತಹ ಆತಂಕದಲ್ಲಿಯೇ ಜನ ಬದುಕ್ತಾ ಇದ್ದಾರೆ. ಈ ರೀತಿಯ ಘಟನೆಗಳಾಗ್ಬಿಟ್ರಂತೂ ಒಂದು ಕ್ಷಣ ಅವರೆಲ್ಲರೂ ಹೌಹಾರುವಂತಹ ಪರಿಸ್ಥಿತಿ ಇದು. ಈಗ ಮತ್ತೊಮ್ಮೆ ಭೂಮಿ ಕಂಪಿಸಿದರ ಜೊತೆಗೆ ಒಂದು ಶಬ್ದ ಕೂಡ ಕೇಳಿರುವಂಥದ್ದು, ಭಾರೀ ಶಬ್ದ ಅಂತೆ ಅದು. ಅದಕ್ಕೆ ಸ್ಥಳೀಯ ನಿವಾಸಿಗಳು ಈಗ ಆತಂಕದಲ್ಲಿಯೇ ದಿನದೂಡುವಂತಹ ಪರಿಸ್ಥಿತಿ ಸಹಜವಾಗಿಯೇ ಈ ಭೂಕಂಪನದಿಂದ ನಿರ್ಮಾಣವಾಗಿದೆ. ಇಂದು ಬೆಳಗಿನ ಜಾವ 6:30ರಿಂದ 6:35 ಒಳಗೆ ಸುಮಾರು 2 ಸೆಕೆಂಡ್ಗಳ ಕಾಲ ಕುಶಾಲನಗರ, ಕೂಡಿಗೆ, ಬಸವನತ್ತೂರು, ಹಕ್ಕೆ, ಹೆಬ್ಬಾಲೆ ಸುತ್ತಮುತ್ತ 2 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ರೀತಿ ಅನುಭವವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಏನಾಯ್ತು ಅಂತ ಹೇಳಿ? ಪದೇ ಪದೇ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ. ಅಧಿಕಾರಿಗಳೇನಾದರೂ ಮಾಹಿತಿ ಕೊಟ್ಟಿದ್ದಾರಾ, ಹೇಗೆ ಅಂತ? ಪ್ರೇಮ್, ನಿದ್ರೆಯಲ್ಲಿ ಇರ್ತಕ್ಕಂಥ ಜನರಿಗೆ ಬೆಳ್ಳಂಬೆಳಗ್ಗೆ ಒಂದು ಶಾಕ್ ಕೂಡ ಕಾದಿತ್ತು. ಬೆಳಗ್ಗೆ 6:30, 6:35 ಸರಿಸುಮಾರಿಗೆ ಕೊಡಗು ಮತ್ತು ಮೈಸೂರು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಹಲವಾರು ಗ್ರಾಮೀಣ ಭಾಗದ ಜನರಿಗೆ ಭೂಕಂಪ ಆದಂತಹ ಅನುಭವ ಆಗಿರ್ತಕ್ಕಂಥದ್ದು ಪ್ರೇಮ್. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಆಗ್ತಂಥದ್ದು ಕೂಡ ಆಗ್ತಾ ಇದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಂತೂ ಆಗಿಂದಾಗ್ಲೇ ಕೊಡಗಿನ ಮೇಲೆ ಒಂದಷ್ಟು ಭೂಕಂಪದ ಅನುಭವ ಆಗಿಂದಾಗ್ಲೇ ಆಗ್ತಾನೆ ಇರ್ತದೆ. ಅಷ್ಟೇ ಅಲ್ಲದೆ ಇದೀಗ ಅಂದ್ರೆ ಒಂದು ಭೂಮಿಯ ಅಡಿಯಲ್ಲಿ ಲಾರಿ ಚಲಿಸಿದಂತಹ ಶಬ್ದ ಕೂಡ ಕೇಳಿರ್ತಕ್ಕಂಥದ್ದು, ಅಥವಾ ಡ್ಯಾಮ್ ಇಂದ ನೀರನ್ನ ಬಿಟ್ಟಂತಹ, ಯಥೇಚ್ಛವಾಗಿ ನೀರು ಬಿಟ್ಟಾಗ ಯಾವ ರೀತಿ ಹರಿವಿಕೆ ಕಂಡುತ್ತೆ ಆ ರೀತಿ ಶಬ್ದ ಕೂಡ ಕೆಲವು ಜನಗಳಿಗೆ ಆಗಿರ್ತಕ್ಕಂಥದ್ದು ಪ್ರೇಮ್. ಹೀಗಾಗಿ ಹಲವಾರು ಗ್ರಾಮೀಣ ಭಾಗದ ಜನರು ಬೆಳ್ಳಂಬೆಳಗ್ಗೆನೆ ಬೆಚ್ಚಿ ಬಿದ್ದಿರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಕೇಳಿದ್ರೆ ಇದುವರೆಗೂ ನಮ್ಗೆ ಯಾವುದೇ ಮಾಹಿತಿಗಳು ಕೂಡ ಬಂದಿಲ್ಲ. ಹೀಗಾಗಿ ಒಂದಷ್ಟು 10:30 ನಂತರ ಎಲ್ಲಿ ಕೇಂದ್ರ ಬಿಂದು ಇದೆ, ಆ ರಿಕ್ಟರ್ ಮಾಪಕದಲ್ಲಿ ಎಷ್ಟು ತೀವ್ರತೆ ಆಗಿದೆ ಇದೆಲ್ಲವೂ ಕೂಡ ತಪಾಸಣೆಯನ್ನ ಮಾಡಿ ನಂತರ ತಮಗೆ ವರದಿಯನ್ನ ಕೊಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಗ್ರಾಮೀಣ ಭಾಗದ ಜನರು ಮಾತ್ರ ಒಂದ್ ರೀತಿ ಆತಂಕಕ್ಕೆ ಒಳಗಾಗ್ತಿರ್ತದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಪ್ರೇಮ್. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ.